ನಮಸ್ಕಾರ. ಬನ್ನಿ, ಇವತ್ತು ನಾವು ಕನ್ನಡ ಸಾಹಿತ್ಯದ ಅತ್ಯಂತ ಅದ್ಭುತ ಕೃತಿಗಳಲ್ಲಿ ಒಂದಾದ ಪೂತಿ ನರಸಿಂಹಾಚಾರ್ ಅವರ ಶಬರಿ ಗೀತಾ ನಾಟಕದ ಬಗ್ಗೆ ಮಾತಾಡೋಣ. ಅದರ ಭಾವನಾತ್ಮಕ ಮತ್ತು ತಾತ್ವಿಕ ಆಳವನ್ನ ಒಟ್ಟಿಗೆ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಈ ನಾಟಕ ಶುರುವಾಗುವುದೇ ಒಂದು ಮನಕಲಕುವ ಪ್ರಶ್ನೆಯಿಂದ. ಇದು ಬರೀ ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ಇದೊಂದು ಜೀವಮಾನದ ತಪಸ್ಸಿನ ಸಾರ ಅಂತಾನೆ ಹೇಳ್ಬೋದು. ಈ ಒಂದೇ ಒಂದು ಸಾಲು ಒಬ್ಬ ವ್ಯಕ್ತಿಯ ಸುದೀರ್ಘ ತಾಳ್ಮೆಯ ಕಾಯುವಿಕೆಯ ಆಳವನ್ನು ನಮ್ಮ ಮುಂದಿಡುತ್ತೆ. ಸರಿ, ಹಾಗಾದ್ರೆ ಶಬರಿಯ ಪಾತ್ರದೊಳಗೆ ಹೋಗಕ್ಕೆ ಮುಂಚೆ ಈ ನಾಟಕದ ರಚನೆ ಹೇಗಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ತುಂಬಾ ವಿಶಿಷ್ಟವಾದ ಒಂದು ಕಲಾಪ್ರಕಾರ. ಹೌದು, ಗೀತನಾಟಕ ಅಂದ್ರೆ ಈ ಕಥೆಯನ್ನೇ ಹೇಳೋಕೆ ಸಂಗೀತ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ನೋಡಬಹುದು. ಹಾಡುಗಳು ಸುಮ್ಮನೆ ಒಂದು ಅಲಂಕಾರ ಅಲ್ಲ ಇಲ್ಲಿ, ಅದೇ ಈ ಕಥೆಯ ಆತ್ಮ. ಅಂದ್ರೆ ಪಾತ್ರಗಳು ಮಾತಾಡೋದ್ಕಿಂತ ಹೆಚ್ಚಾಗಿ ಹಾಡಿನ ಮೂಲಕವೇ ತಮ್ಮ ಮನಸ್ಸಿನ ಭಾವನೆಗಳನ್ನ, ನೋವನ್ನ, ಖುಷಿಯನ್ನ ಹೊರಹಾಕ್ತಾರೆ. ಹಾಗಾಗಿ ಇದು ಸಾಹಿತ್ಯ, ಸಂಗೀತ ಮತ್ತು ನಟನೆ ಎಲ್ಲವೂ ಸೇರಿದ ಒಂದು ಅದ್ಭುತ ಕಲಾಪ್ರಕಾರ. ಇಲ್ಲಿಂದ ನಮ್ಮ ಕಥಾನಾಯಕಿ ಶಬರಿಯ ಪ್ರವೇಶವಾಗುತ್ತೆ. ಇಡೀ ನಾಟಕಕ್ಕೆ ಅವರೇ ಕೇಂದ್ರ. ಅವರ ಬದುಕಿನ ಒಂದೇ ಒಂದು ಗುರಿ ಅಂದ್ರೆ ಅದು ಕಾಯುವಿಕೆ. ಹೌದು, ಅವರ ಜೀವನವೇ ಒಂದು ದೊಡ್ಡ ನಿರೀಕ್ಷೆಯಾಗಿದೆ. ಸರಿ, ಹಾಗಾದ್ರ ಶಬರಿಯ ಆ ಭಕ್ತಿಯ ಆಳ ಎಂಥದ್ದು ಅಂತ ನೋಡೋಣ. ನೋಡೋಕೆ ಇದೊಂದು ಅಂತ್ಯವೇ ಇಲ್ಲದ ಕಾಯುವಿಕೆ ಅನ್ಸಿದ್ರೂ ಅದರೊಳಗೆ ಅಚಲವಾದ ಒಂದು ಶ್ರದ್ಧೆ ಇದೆ, ಒಂದು ನಂಬಿಕೆ ಇದೆ. ಈ ಸಾಲುಗಳು ಅವಳ ಸ್ಥಿತಿಯನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ. ಅವಳ ನಂಬಿಕೆಗೆ ಯಾವುದೇ ತರ್ಕದ ಆಧಾರ ಇಲ್ಲ. ರಾಮ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅವನನ್ನ ತಲುಪುವ ದಾರಿ ಯಾವುದು ಅಂತನೂ ಗೊತ್ತಿಲ್ಲ. ಆದರೂ ಅವಳ ಕಾಯುವಿಕೆ ಮಾತ್ರ ನಿಂತಿಲ್ಲ. ಇದು ಜ್ಞಾನಕ್ಕಿಂತ ಮಿಗಿಲಾದೊಂದು ಆಂತರಿಕ ವಿಶ್ವಾಸ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನು ಗೊತ್ತಾ? ಅವಳ ಕಾಯುವಿಕೆ ಸುಮ್ಮನೆ ಕೂತು ಕಾಯೋದಲ್ಲ, ಅದೊಂದು ಸಕ್ರಿಯ ಸಾಧನೆ. ಪ್ರತಿದಿನ ರಾಮನಿಗೋಸ್ಕರ ಸಿದ್ಧತೆ ಮಾಡೋದು, ಒಳ್ಳೊಳ್ಳೆ ಹಣ್ಣುಗಳನ್ನ ಆರಿಸೋದು, ಇದೆಲ್ಲ ಅವಳ ಭಕ್ತಿಯ ದೈನಂದಿನ ಆಚರಣೆ. ಅವಳ ಇಡೀ ಜೀವನವೇ ರಾಮನಿಗಾಗಿ ನಡೆಯುತ್ತಿರುವ ಒಂದು ಯಜ್ಞದ ಹಾಗೆ. ಇಲ್ಲಿಯವರೆಗೂ ಶಬರಿಯ ಕಾಯುವಿಕೆಯನ್ನ ನೋಡಿದ್ವಿ. ಈಗ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಶಬರಿಯ ತಾಳ್ಮೆಗೆ ತದ್ವಿರುದ್ಧವಾದ ಒಂದು ದೃಶ್ಯ. ಅವಳು ಯಾರಿಗಾಗಿ ಕಾಯುತ್ತಿದ್ದಾಳೋ ಆ ರಾಮನೇ ದೊಡ್ಡ ಸಂಕಟದಲ್ಲಿದ್ದಾನೆ. ಇಲ್ಲಿ ರಾಮ ಒಬ್ಬ ಸರ್ವಶಕ್ತಿ ದೇವರಾಗಿ ಕಾಣಿಸ್ಕೊಳ್ಳಲ್ಲ. ಬದಲಾಗಿ ತನ್ನ ಹೆಂಡತಿ ಸೀತೆಯನ್ನ ಕಳ್ಕೊಂಡು ದುಃಖದಲ್ಲಿ ಮುಳುಗಿ ಹತಾಶೆಯಿಂದ ಅವಳನ್ನ ಹುಡುಕ್ತಿರೋ ಒಬ್ಬ ಸಾಮಾನ್ಯ ಗಂಡನಾಗಿ ಕಾಣಿಸ್ಕೊಳ್ತಾನೆ. ಈ ದೃಶ್ಯ ಇದೆಯಲ್ಲ, ಇದು ದೈವಿಕ ಪಾತ್ರಗಳಿಗೂ ಇರುವ ಮಾನವೀಯ ಮುಖವನ್ನ ತೋರಿಸುತ್ತೆ. ರಾಮನ ಆ ನೋವು, ಆ ಹತಾಶೆ ಅವನ ಪಾತ್ರವನ್ನ ನಮಗೆ ಇನ್ನಷ್ಟು ಹತ್ತಿರ ಮಾಡುತ್ತೆ. ಇದೇ ಕಾರಣಕ್ಕೆ ಮುಂದೆ ಶಬರಿಯ ಜೊತೆಗಿನ ಅವನ ಭೇಟಿ ಇನ್ನೂ ಹೆಚ್ಚು ಅರ್ಥಪೂರ್ಣ ಅನ್ಸೋದು. ನೋಡಿ, ಇದೇ ಈ ನಾಟಕದ ಹೃದಯ. ಒಂದೇ ಕಾಡು, ಆದರೆ ಎರಡು ಬೇರೆ ಬೇರೆ ಜಗತ್ತು. ಒಂದು ಕಡೆ ಶಬರಿ ಭವಿಷ್ಯದ ಭರವಸೆಯಲ್ಲಿ ಕಾಯ್ತಾ ಇದ್ದಾಳೆ. ಇನ್ನೊಂದು ಕಡೆ ರಾಮ ಭೂತಕಾಲದ ನೋವಿನಲ್ಲಿ ಹುಡುಕ್ತಿದ್ದಾನೆ. ಒಬ್ಬರಿಗೆ ಕಾಯುವಿಕೆಯೇ ಉದ್ದೇಶ, ಇನ್ನೊಬ್ಬರಿಗೆ ಹುಡುಕಾಟವೇ ಯಾತನೆ. ಇವರಿಬ್ಬರ ದಾರಿಗಳು ಒಂದಾದಾಗ ಏನಾಗುತ್ತೆ? ಅದೇ ಈ ಕಥೆಯ ಕ್ಲೈಮ್ಯಾಕ್ಸ್. ಹಾಗಾದ್ರೆ ಬನ್ನಿ, ಕಥೆಯ ಆ ಮಹತ್ವದ ಘಟ್ಟಕ್ಕೆ ಹೋಗೋಣ. ಭಕ್ತೆ ಮತ್ತು ಭಗವಂತನ ನಡುವಿನ ಆ ಬಹುನಿರೀಕ್ಷಿತ ಭೇಟಿಯ ಕ್ಷಣ. ರಾಮ ದಾರಿ ಕೇಳೋ ಒಬ್ಬ ಪ್ರಯಾಣಿಕನ ತರ ಬಂದು ಶಬರಿಯನ್ನ ತಾಯಿ ಅಂತ ಕರೀತಾನೆ. ಅಷ್ಟೇ, ಆ ಒಂದು ಪದ ಇದೆಯಲ್ಲ, ಅವಳ ಇಡೀ ಜೀವನದ ಕಾಯುವಿಕೆಗೆ, ತಪಸ್ಸಿಗೆ ಸಾರ್ಥಕತೆ ಸಿಕ್ಕಿಬಿಡುತ್ತೆ. ತಕ್ಷಣ ಅವಳಿಗೆ ಗೊತ್ತಾಗುತ್ತೆ, ತನ್ನ ಮುಂದೆ ನಿಂತಿರೋದು ಬೇರೆ ಯಾರೂ ಅಲ್ಲ, ತಾನು ಕಾಯ್ತಿದ್ದ ಆ ಮಹಾಪುರುಷ ತನ್ನ ರಾಮ ಅಂತ. ಆ ಕ್ಷಣದಲ್ಲಿ ಶಬರಿಯ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಹಾಡಿನ ಮೂಲಕ ಕಟ್ಟಿಕೊಡಲಾಗುತ್ತೆ. ಅದು ಕೇವಲ ಒಂದು ಆಚರಣೆ ಅಲ್ಲ, ಬದಲಿಗೆ ಒಂದು ಜೀವಮಾನದ ಭಕ್ತಿಯ ಸ್ಫೋಟ. ಅವಳ ಪ್ರತಿಯೊಂದು ಕೆಲಸದಲ್ಲೂ ಆ ಪರಿಶುದ್ಧವಾದ ಪ್ರೀತಿ ಒಂದು ಹೊಳೆಯ ಹಾಗೆ ಹರಿಯುತ್ತೆ. ಈ ಭೇಟಿಯ ನಂತರ ಶಬರಿ ಸಂಪೂರ್ಣವಾಗಿ ಬದಲಾಗಿ ಹೋಗ್ತಾಳೆ. ಅವಳು ಪರಮಾನಂದದ ಸ್ಥಿತಿಯನ್ನ ತಲುಪುತ್ತಾಳೆ. ಇದು ಅವಳನ್ನ ಮುಕ್ತಿಯ ಕಡೆಗೆ ಕರೆದೊಯ್ಯುತ್ತೆ. ಆಗ ಅವಳು ಹಾಡ್ತಾ ಕುಣಿಯುತ್ತಾಳೆ. ಆ ಹಾಡಿನಲ್ಲಿ ನಾನು ಅನ್ನೋ ಭಾವನೆನೇ ಇರೋದಿಲ್ಲ. ಅವಳ ಅಸ್ತಿತ್ವವೇ ಕರಗಿ ಹೋಗಿ ಅವಳು ಸುಖದ ಜೊತೆ ಒಂದಾಡ್ಬಿಟ್ಟಿರ್ತಾಳೆ. ಇದು ನಾವು ಅಂದ್ಕೊಳ್ಳುವ ಸಾಮಾನ್ಯ ಸುಖವಲ್ಲ, ಇದೊಂದು ಆಧ್ಯಾತ್ಮಿಕ ಅನುಭೂತಿಯ ಉತ್ತುಂಗ. ಅವಳ ಆ ಹಾಡು ಭಕ್ತಿ ಅಂದ್ರೆ ಏನು ಅನ್ನೋ ಸಾರವನ್ನೇ ಹೇಳ್ಬಿಡುತ್ತೆ. ನಿಜವಾದ ಸಾರ್ಥಕತೆ ಅಂದ್ರೆ ಏನೋ ಪಡ್ಕೊಳ್ಳೋದಲ್ಲ, ಬದಲಿಗೆ ನಮ್ಮ ನಾನು ಅನ್ನೋದನ್ನ, ನಮ್ಮ ಆಸೆಗಳನ್ನ ಪೂರ್ತಿಯಾಗಿ ಮರೆತು ನಾವು ಪೂಜಿಸೋ ದೇವರಲ್ಲಿ ಒಂದಾಗೋದು. ಆ ಕ್ಷಣದಲ್ಲಿ ಭೂತಕಾಲದ ಚಿಂತೆಯಿಲ್ಲ, ಭವಿಷ್ಯದ ಆಸೆಯಿಲ್ಲ, ಕೇವಲ ಆನಂದ ಅಷ್ಟೇ. ಇದಕ್ಕೆ ರಾಮನ ಪ್ರತಿಕ್ರಿಯೆ ಇದೆಯಲ್ಲ, ಅದು ಇನ್ನೂ ಅದ್ಭುತ. ದೇವರೇ ಆದ ಅವನು
ತನ್ನ ಕಷ್ಟದ ಸಮಯದಲ್ಲಿ ಇಂಥ ಒಂದು ಪರಿಶುದ್ಧ ಭಕ್ತಿಯನ್ನ ನೋಡೋ ಪುಣ್ಯ ಸಿಕ್ಕಿದ್ದಕ್ಕೆ ತಾನೇ ಶಬರಿಗೆ ಋಣಿ ಅಂತ ಹೇಳ್ತಾನೆ. ಅಂದ್ರೆ ನೋಡಿ, ಭಕ್ತಿ ಅನ್ನೋದು ಕೇವಲ ಭಕ್ತನನ್ನ ಮೇಲೆತ್ತುವುದಲ್ಲ, ಅದು ದೇವರಿಗೂ ಕೂಡ ಸಾಂತ್ವನ ಕೊಡಬಲ್ಲದು, ಶಕ್ತಿ ತುಂಬಬಲ್ಲದು. ಕೊನೆಗೆ ಶಬರಿ ತಾನು ಅಗ್ನಿಪ್ರವೇಶ ಮಾಡುವುದಾಗಿ ಹೇಳ್ತಾಳೆ. ಆದರೆ ಇದು ಸಾವಲ್ಲ, ಇದು ಮುಕ್ತಿ ಅಂತ ಘೋಷಿಸ್ತಾಳೆ. ಅಂದ್ರೆ ಅವಳ ಜೀವನದ ಗುರಿ ಈಗ ಪೂರ್ಣಗೊಂಡಿದೆ. ಇನ್ನೂ ಈ ದೇಹದ ಅವಶ್ಯಕತೆ ಇಲ್ಲ. ಅವಳು ಜನನ ಮರಣದ ಚಕ್ರದಿಂದ ಬಿಡುಗಡೆ ಹೊಂದಿ ಪರಮಾತ್ಮನಲ್ಲಿ ಲೀನವಾಗ್ತಾಳೆ. ಹಾಗಾದ್ರೆ ಕೊನೆಗೆ ಈ ಕಥೆ ನಮ್ಮುಂದೆ ಇಡೋ ಆಲೋಚನೆ ಏನೋ? ಇದೊಂದು ಕೇವಲ ಶಬರಿ ಅನ್ನೋ ಭಕ್ತಿಯ ಕಥೆಯಲ್ಲ, ಇದೊಂದು ಭಕ್ತಿಯ ಶಕ್ತಿಯ ಅನಾವರಣ. ಎಂಥ ಭಕ್ತಿ ಅಂದ್ರೆ ಅದು ದೇವರನ್ನೇ ತನ್ನ ಹತ್ರ ಬರುವಂತೆ ಮಾಡುತ್ತೆ, ಇಡೀ ಜೀವನದ ಕಾಯುವಿಕೆಯನ್ನೇ ಮುಕ್ತಿಯಾಗಿ ಪರಿವರ್ತಿಸುತ್ತೆ. ಅಂಥ ಅಚಲವಾದ ನಂಬಿಕೆಯ ಶಕ್ತಿ ಎಂಥದ್ದು ಅನ್ನೋದನ್ನ ಈ ನಾಟಕ ನಮಗೆಲ್ಲ ತೋರಿಸ್ಕೊಡುತ್ತೆ.